ಮೀನರಾಶಿಯ ಅಧಿಪತಿಯಾದಂತಹ ಗುರು ಜ್ಞಾನಕಾರಕನಾಗಿ ಪಂಚಮದಲ್ಲಿ ಜ್ಞಾನಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿ ವಿರಾಜಮಾನನಾಗಿರುವ ಆಷಾಢ ಮಾಸ ಈ ಒಂದು ಮೀನರಾಶಿಯವರ ಮಹಾಯೋಗಕ್ಕೆ ಮುಖ್ಯ ಕಾರಣ. ಅದೇ ರೀತಿಯಾಗಿ ಈ ಒಂದು ಪಂಚಮದಲ್ಲಿಯ ಗುರು ಮತ್ತು ಈ ಶನೇಶ್ವರ ಏಕಾದಶದ ಅಧಿಪತಿಯಾದ ಶನೇಶ್ವರ ರಾಶಿಯಲ್ಲಿ ವಿರಾಜಮಾನನಾಗಿರ್ತಕ್ಕಂಥದ್ದು. ದೀರ್ಘಕಾಲಿಕ ಚಾರರು ಅಂದ್ರೆ ಅತಿ ಹೆಚ್ಚಿನ ವರ್ಷಗಳ ಕಾಲ ಇಲ್ಲಿ ಗುರು 1 ವರ್ಷ ಒಂದು ಮನೆಯಲ್ಲೂ, ಸಾಮಾನ್ಯವಾಗಿ 2.5 ವರ್ಷ ಒಂದು ಮನೆಯಲ್ಲಿ ಇರ್ತಕ್ಕಂಥ ದೀರ್ಘಚಾರ ಹೊಂದಿರತಕ್ಕಂಥ ಎರಡು ಗ್ರಹಗಳು ಕೇತು ರಾಹುವನ್ನು ಅವೆರಡು ಅತಿ ಮುಖ್ಯವಾದ ಧನಾತ್ಮಕವಾದ ಅತ್ಯುತ್ತಮವಾದ ಫಲ ಕೊಡ್ತಕ್ಕಂತಹ ಗ್ರಹ ಸ್ಥಿತಿಗಳಾಗಿದ್ದು, ಈ ಮೀನರಾಶಿಯವರಿಗೆ ಏಕಾದಶದ ಅಧಿಪತಿಯಾದ ಶನೇಶ್ವರ ಮತ್ತು ಈ ರಾಶಿಧಿಪತಿ ಮತ್ತು ದಶಮಾಧಿಪತಿಯಾದಂತಹ ಗುರು ಪಂಚಮದಲ್ಲಿ ವಿರಾಜಮಾನನಾಗಿ ಆ ಗುರುವಿನ ಒಂದು ಅದ್ಭುತವಾದ ನೇರ ದೃಷ್ಟಿ, 9ನೇ ಮನೆಯ ದೃಷ್ಟಿ, ಭಾಗ್ಯದ ದೃಷ್ಟಿ ಕೂಡ ಆ ಮೀನರಾಶಿಗೆ ಬೀಳ್ತಾ ಇರುವಂಥದ್ದು. ಹಾಗಾಗಿ ಈ ಒಂದು ಅದ್ಭುತವಾದಂತಹ ಯೋಗ ಯಾಕೆ ಸೃಷ್ಟಿಯಾಗಿದೆ ಅಂದ್ರೆ ಇದೊಂದು ಭೌಗೋಳಿಕ ವಿಸ್ಮಯ. ಅನೇಕ ಜನ್ಮಗಳ ಸಾಫಲ್ಯತೆಗೆ ಇದು ಅತ್ಯುತ್ತಮವಾದಂತಹ ಕೇವಲ ಈ ಜನ್ಮದ ಸಾಫಲ್ಯತೆ ಅಲ್ಲ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಅದರಿಂದ ಈ ಗುರುವಿನ ಒಂದು ಉಚ್ಚ ಸ್ಥಾನದಲ್ಲಿದ್ದು, ಗುರುವು ಕರ್ಕಾಟಕ ರಾಶಿ ಚಂದ್ರನ ಅಧಿಪತ್ಯದಲ್ಲಿ ವಿರಾಜಮಾನನಾಗಿದ್ದು ಆಗುವ ಪೂರ್ಣಿಮೆ ಗುರುಪೂರ್ಣಿಮೆ ಶುಭಾಶಯಗಳು. ಗುರುವೇ ಅಧಿಪತಿಯಾಗಿರ್ತಕ್ಕಂತಹ ನಿಮ್ಮ ರಾಶಿ ಅತ್ಯದ್ಭುತವಾದ ಯೋಗವನ್ನ ಒಂದು ಗುರುಪೂರ್ಣಿಮೆ ಎಂದು ಅತಿ ಉತ್ತಮವಾದ ಫಲವನ್ನ ನೀಡಲಿಕ್ಕಿದೆ. ವಿಶೇಷವಾಗಿ ಗುರುಪೂರ್ಣಿಮೆ ಈ ಒಂದು ಆಷಾಢ ಮಾಸದಲ್ಲಿದ್ದು, ಉತ್ತರಾಷಾಢ ನಕ್ಷತ್ರದಲ್ಲಿ ಪೂರ್ಣಿಮೆ ಆಗ್ತಾ ಇದ್ದು ಆಷಾಢ ಮಾಸವಾಗಿದ್ದರಿಂದ ಸಂಪೂರ್ಣ ಆಷಾಢ ಮಾಸ ನಿಮಗೆ ಮಹಾಯೋಗವನ್ನ ಪರಿಕಲ್ಪಿಸಿ ಕೊಟ್ಟಿದೆ. ಈ ಒಂದು ಗುರುವಿನ ಒಂದು ಉಚ್ಚವಾದಂತಹ ಸ್ಥಿತಿಗತಿಗಳು 12 ವರ್ಷಕ್ಕೊಮ್ಮೆ ಬರುವಂತದ್ದಾಗಿದ್ರಿಂದ ಮೀನರಾಶಿಯವರ ಅಧಿಪತಿ 12 ವರ್ಷಕ್ಕೊಮ್ಮೆ ಬರುವಂತಹ ಒಂದು ಉತ್ತಮವಾದ ಸ್ಥಾನದಲ್ಲಿ ಇರುವಂಥದ್ದು, ಅದು ಜ್ಞಾನ ಕ್ಷೇತ್ರದಲ್ಲಿ ಇರುವಂಥದ್ದು. ಪೂರ್ವ ಜನ್ಮದ ಅತ್ಯುತ್ತಮವಾದ ಜ್ಞಾನವನ್ನ ನೀವು ಗಳಿಸುವಂತ ಯೋಗವನ್ನ ಇದು ಸುಲಭವಾಗಿ ಕೊಡ್ತಾ ಇದೆ. ಇನ್ನೊಂದು ವಿಚಾರ ಅಂದ್ರೆ, ಯಾವಾಗ ರವಿಯು 17ನೇ ತಾರೀಕಿಗೆ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನ ಪ್ರವೇಶ ಮಾಡ್ತಾ ಇದ್ದಾನೋ, ಅಲ್ಲಿಂದ ದಕ್ಷಿಣಾಯನ ಭೂಮಿಯು ಉತ್ತರ ದಿಕ್ಕಿಗೆ ವಾಲಿದಾಗ ಸೂರ್ಯನ ದಕ್ಷಿಣಾಭಿಮುಖವಾದ ಚಲನೆಯಂತೆ ಭಾಸವಾಗ್ತದೆ. ಆದ್ರಿಂದಾಗಿ ದಕ್ಷಿಣಾಯನ ಪ್ರಾರಂಭವಾಗಿ ಭೂಮಿಗೆ ಉತ್ತರಾಯನ ಪ್ರಾರಂಭವಾದ ಹಾಗೆ. ಆದ್ರೆ ಭೂಮಿಯಲ್ಲಿರುವವರು ರವಿಯನ್ನ ಆಧರಿಸಿ ದಕ್ಷಿಣಾಯನವನ್ನ ಆಚರಣೆ ಮಾಡ್ತಾರೆ. ಹಾಗಾಗಿ ವಿಶೇಷವಾದ ಶುಭ ಕರ್ಮಗಳು ಈ ಒಂದು ದಕ್ಷಿಣಾಯನದಲ್ಲಿ ಇಲ್ಲ, ರವಿಯ ದಕ್ಷಿಣಾಭಿಮುಖವಾಗಿ ಹೋಗುವುದರಿಂದ. ಆದ್ರೆ ಭೂಮಿಯು ಉತ್ತರ ದಿಕ್ಕಿಗೆ ಹೋಗುವುದರಿಂದ ಉತ್ತರಾಧಿಪತ್ಯವನ್ನು ಹೊಂದಂತಹ ಗುರು, ಸಮಸ್ತ ಜ್ಞಾನಕಾರಕನಂತಹ ಗುರು ಉತ್ತರದ ದಿಕ್ಕಿನಲ್ಲಿ ಸ್ಥಾಪನೆ ಆಗ್ತಾನೆ ನವಗ್ರಹ ಮಂಡಲದಲ್ಲಿ, ಪೂಜಾ ಕ್ರಮದಲ್ಲಿ. ಆದ್ರಿಂದ ಆ ಸಂಸ್ಕಾರಕಾರಕನಾದ ಗುರು, ಜ್ಞಾನಕಾರಕನಾದ ಗುರುವಿನ ಔನ್ನತ್ಯ ಜಾಸ್ತಿ ಆಗ್ತಾ ಹೋಗುತ್ತೆ, ಗುರುತತ್ವ ಜಾಗೃತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಗುರು ಪೂರ್ಣಿಮೆ ಆಚರಣೆ ಆಗತ್ತೆ. ಆ ಒಂದು ವ್ಯಾಸ ಮಹರ್ಷಿ ಅನೇಕ ವೇದಗಳನ್ನ ಅಧ್ಯಯನ ಮಾಡಿ 4 ವಿಭಾಗವನ್ನು ಮಾಡಿ ನಂತರದಲ್ಲಿ 18 ಪುರಾಣಗಳನ್ನ ಬರೆದು ಮಹಾಭಾರತವನ್ನು ಬರೆದು ನಮಗೆಲ್ಲ ಉಪಕರಿಸಿದ್ದಾನೆ. ಅಂತಹ ಮಹಾ ಋಷಿಯ ನೆನಪಿಗಾಗಿ ವ್ಯಾಸ ಪೂರ್ಣಿಮೆ ಎಂದು ಈ ಒಂದು ವ್ಯಾಸ ಪೂರ್ಣಿಮೆಯನ್ನು ಆಷಾಢ ಮಾಸದಲ್ಲಿ ಆಚರಣೆ ಮಾಡ್ತೇವೆ. ಪರಿಪೂರ್ಣ ಜ್ಞಾನವನ್ನ ಹೊಂದಿದಂತಹ ಆ ಋಷಿಯು ಕೂಡ ಸತ್ಯ ಪರಮೋ ಧರ್ಮ ಧರ್ಮೋ ರಕ್ಷತಿ ರಕ್ಷಿತ ಎನ್ನುವ ಧರ್ಮ ಲಕ್ಷಣ ಹೇಳಿದಂತಹ ಮಹಾಮುನಿ ಕೂಡ ತಾನು ಸರ್ವಜ್ಞ ಅಂತ ಹೇಳಿಕೊಳ್ಳಲಿಲ್ಲ. ಆದ್ದರಿಂದಾಗಿ ಈ ಒಂದು ಜ್ಞಾನದ ಪರಿಪೂರ್ಣತೆ ಇದ್ದವರು ತಾನು ಜ್ಞಾನಿ ಅಂತ ಹೇಳಿಕೊಳ್ಳುವುದೇ ಇಲ್ಲ. ಆದ್ರಿಂದ ಅಂತಹ ಮಹಾಜ್ಞಾನವನ್ನು ಹೊಂದುವಂತ ಯೋಗ ಗುರುಪೂರ್ಣಿಮೆ. ಆದ್ರಿಂದ ಆ ಮಹಾಜ್ಞಾನ ತನಗೆ ಸರ್ವವೂ ಗೊತ್ತಿಲ್ಲ ಎನ್ನುವ ಜ್ಞಾನವೇ ಅತಿ ದೊಡ್ಡ ಜ್ಞಾನ. ಆದ್ದರಿಂದಾಗಿ ಅದು ಅಹಂಕಾರ ನಿರ್ಮೂಲನೆಯ ಒಂದು ಸಂಕೇತ ಮತ್ತು ಜಗತ್ತಿನ ವಿಸ್ಮಯವನ್ನು ಅರ್ಥ ಮಾಡಿಕೊಂಡವರಿಗೆ ಮಾತ್ರ ಅದು ಸಾಧ್ಯವಾಗುವಂತ ವಿಷಯ ಕೂಡ ಹೌದು. ಹಾಗೆಯೇ ಇಲ್ಲಿ ಗುರು ಪಂಚಮದಲ್ಲಿದ್ದು ರವಿಯಿಂದ ಅಸ್ತಂಗತನಾಗ್ತಾನೆ 19/7/26, 9/8/26 ಬುಧ ಕೂಡ ಇಲ್ಲಿ ಈ ಗುರುವಿನ ಒಂದು ಸಾಂಗತ್ಯವನ್ನ ಸೇರುವುದರ ಮೂಲಕವಾಗಿ ಇಲ್ಲಿ ಸಪ್ತಮಾಧಿಪತಿ ಬುಧನ ಸಾಂಗತ್ಯ ಸೇರುವಂಥದ್ದು ಅತ್ಯುತ್ತಮವಾದ ಯೋಗ. ರವಿ ಆತ್ಮಕಾರಕನಾಗಿ, ಚಂದ್ರ ಮನಃಕಾರಕನಾಗಿ, ಗುರು ಜ್ಞಾನಕಾರಕನಾಗಿ, ಬುಧ ಬುದ್ಧಿಕಾರಕನಾಗಿ ಒಳಗಡೆ ಸ್ಥೂಲ ಶರೀರದಿಂದ ಒಳಗಡೆ ಇರುವಂತಹ ಸೂಕ್ಷ್ಮ ಶರೀರದ ಅತ್ಯಂತ ಪ್ರಾಬಲ್ಯತೆ ಉಳ್ಳಂತಹ ಒಂದು ಮಾಸ ಆಷಾಢ ಮಾಸ ಮೀನರಾಶಿಯವರಿಗೆ.
ಇಂತಹ ಒಂದು ಮಹಾಪ್ರಾಬಲ್ಯತೆಗೆ ಎಂತಹ ಒಂದು ಶಕ್ತಿ ಇರುತ್ತೆ ಅಂತಂದ್ರೆ, ಜೀವನದ ಅನೇಕ ಜನ್ಮದ ಸಾಫಲ್ಯತೆಗೆ ಬೇಕಾದ ಜೀವನ ಯಾನಕ್ಕೆ ಬೇಕಾದಂತಹ ಸಮರ್ಥವಾದಂತಹ ಮನೋಬಲ, ದೈವಬಲ ಎರಡೂ ಕೂಡಿಕೊಂಡಂತಹ ಮಹಾಯೋಗ, ಗಜಕೇಸರಿ ಯೋಗ ಇತ್ಯಾದಿಗಳೆಲ್ಲವೂ, ನಿಪುಣ ಯೋಗ ಇತ್ಯಾದಿಗಳೆಲ್ಲವೂ ಸೇರಿಕೊಂಡಂತಹ ಮಹಾಯೋಗ ಈ ಆಷಾಢ ಮಾಸದಲ್ಲಿ ಮೀನರಾಶಿಯವರಿಗೆ ಪರಿಕಲ್ಪಿತವಾಗಿದೆ. ಹಾಗಾಗಿ ಈ ಒಂದು ಮಹಾಯೋಗ ಇದ್ರೂ ನಮಗೆ ಯಾಕೆ ಭಾಸವಾಗ್ತಿಲ್ಲ, ಯಾವ ಪ್ರತಿಬಂಧಕದಿಂದ ಅಂತ ನೋಡಿದಾಗ, ಈಗಾಗಲೇ ಹೇಳಿದಂತೆ ಕೇತುವಿನ ಛಾಯೆ ಈ ಒಂದು ರಾಶಿಯ ಮೇಲಿರುವುದರಿಂದ ಅತ್ಯಂತ ಈ ಕೇತುವಿನ ಛಾಯೆ ಬಂದು ಈ ಒಂದು ಮೀನರಾಶಿಯವರಿಗೂ ಕೇತುವಿನ ಛಾಯೆ ಕಾಲಸರ್ಪ ಯೋಗದಂತೆ ಭಾಸವಾಗ್ತಕ್ಕಂತಹ ಈ ಒಂದು ವ್ಯವಸ್ಥೆ, ಈಗಿನ ಗ್ರಹ ಸ್ಥಿತಿ ಶುಕ್ರನಿಂದ ಕಾಳಸರ್ಪ ಯೋಗ ತಪ್ತಾ ಇದೆ ಕೂಡ. ಅದರಿಂದಾಗಿ ಕೇತುವಿನಿಂದಾಗಿ ಉಂಟಾಗುವ ಕೇತು ಪ್ರಭಾವಿತ ಎಲ್ಲ ಗ್ರಹಗಳ ದೋಷ ನಿವಾರಣೆಗೆ ನಾಗಶಕ್ತಿ ವಿನಾಯಕನ ಆರಾಧನೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಅಲ್ಲಿ ಮುಖ್ಯವಾಗಿ ಕೇತು ಈ ಗುರುವನ್ನ ಮತ್ತು ಈ ಕರ್ಕಾಟಕ ರಾಶಿಯನ್ನ ಬಾರಿಸ್ತಾ ಇರೋದ್ರಿಂದ, ಪಂಚಮ ಸ್ಥಾನವನ್ನು ಬಾರಿಸ್ತಾ ಇರುವುದರಿಂದ ಜ್ಞಾನಕ್ಕೆ ಒಂದು ಪರದೆ, ಸೂರ್ಯನಿಗೆ ಮೋಡ ಮುಚ್ಚಿದಂತೆ ಆ ಸೂರ್ಯನ ಭಾಸವಾಗದಂತೆ ಕಾಣುವಂಥದ್ದೇ ಕೇತುವಿನ ದೋಷ. ಹಾಗಾಗಿ ಆ ಕೇತು ದೋಷ ಮನಸ್ಸಿನ ಮೇಲೆ ನೇರವಾಗಿ ಪರಿಣಾಮ ಬೀರುವುದರಿಂದಾಗಿ ನಮ್ಮ ಮನಸ್ಸು ಅದನ್ನು ಗ್ರಹಿಸುವಲ್ಲಿ, ನಮ್ಮ ಮಹಾಯೋಗಗಳನ್ನು ಹಾಗಾಗಿ ನಮ್ಗೆ ಎಷ್ಟು ಮಹಾಯೋಗ ಇದ್ರೂ ಕೂಡ ಅದನ್ನ ಅನುಭವಿಸ್ಬೇಕು ತಾನೆ. ಅದನ್ನು ಅನುಭವಿಸುವುದಕ್ಕಾಗಿಯೇ ವಿಘ್ನದ ರೂಪದಲ್ಲಿ ಇರ್ತಕ್ಕಂತಹ ಆ ಕೇತುವಿನ ಛಾಯೆ ನಮಗೆ ತುಂಬಾ ತೊಂದರೆಯನ್ನ ಕೊಡುವಂಥದ್ದು. ಕೇತುವಿನ ಛಾಯೆ ಮತ್ತು ರಾಹುವಿನ ಛಾಯೆಗಳು, ಉದಾಹರಣೆಗೆ ಅಷ್ಟಮ, ನವಮ ಭಾಗ್ಯಕ್ಕೆ ರಾಹುವಿನ ಛಾಯೆ, ದಶಮಕ್ಕೆ ಆ ಒಂದು ರಾಹುವಿನ ಛಾಯೆ, ಏಕಾದಶಕ್ಕೆ ರಾಹುವಿನ ಛಾಯೆ ಇರುವುದರಿಂದಾಗಿ ಸ್ವಾಭಾವಿಕವಾಗಿಯೇ ಆ ಒಂದು ಯಾವ ಭಾವ ಇದೆ ಉದ್ಯೋಗಾದಿ ಸ್ಥಾನಗಳು, ಅಲ್ಲೂ ಕೂಡ ರಾಹುವಿನ ಛಾಯೆಯು ಮತ್ತು ನೇರವಾಗಿ ರಾಷ್ಟ್ರಾಧಿಪತಿಗೆ ಕೇತುವಿನ ಒಂದು ಮಾಯ ಆವರಿಸುವುದರಿಂದಲೇ ಇಲ್ಲಿ ಇಂತಹ ಮಹಾಯೋಗ ಎಷ್ಟೋ ಜನ್ಮದಲ್ಲಿ ಸಿಕ್ಕಂತಹ ಯೋಗ ಕೂಡ ಸಂಪೂರ್ಣ ಅನುಭವಿಸುವುದಕ್ಕೆ ಅಸಾಧ್ಯವಾಗಿ ಹೋಗುತ್ತೆ. ಅದಕ್ಕಾಗಿ ಈ ಒಂದು ಆಂತರಿಕವಾದಂತಹ ಯಾವ ಸೂಕ್ಷ್ಮ ಶರೀರ ಇದೆ ಅದಕ್ಕೆ ಪ್ರಾಬಲ್ಯತೆಯನ್ನು ಹೆಚ್ಚು ಮಾಡಿಕೊಳ್ಳುವುದಕ್ಕೆ ವಿಘ್ನ ಬರ್ತಾ ಇರುವಂಥದ್ದೇ ಕೇತುವಿನ ಛಾಯೆಯಿಂದ. ಆದ್ದರಿಂದ ನಮ್ಮ ಸನಾತನ ಧರ್ಮ ಗಣಪತಿಯ ಪೂಜೆಯನ್ನು ಮಾಡಿಯೇ ಎಲ್ಲ ದೇವರ ಪೂಜೆಯನ್ನು ಮಾಡಲಿಕ್ಕೆ ಹೇಳಿರುವಂಥದ್ದು. ಯಾಕೆಂದ್ರೆ ವಿಘ್ನ ಬರುವುದು ನಮ್ಮ ಮನಸ್ಸಿಗೆ. ಪೂಜೆಯನ್ನು ನಾವು ಮಾಡ್ತಾ ಇರುವಾಗ, ಕುಳಿತುಕೊಂಡು ಭಕ್ತಿಪೂರ್ವಕವಾಗಿ ಮಾಡ್ತಾ ಇರುವಾಗ ಕೂಡ ಮನಸ್ಸು ಎಲ್ಲೂ ಹೊರಟು ಹೋಗುತ್ತೆ. ಅದು ಮನಸ್ಸಿನ ಸ್ವಾಭಾವಿಕ ಪ್ರಕ್ರಿಯೆ. ಅದೇ ಕೇತು ಮಾಯೆ, ಕೇತುವಿನ ಛಾಯೆ ಅಥವಾ ರಾಹುವಿನ ಛಾಯೆ ಆಗಿರುತ್ತೆ. ಆದ್ರಿಂದ ಇಂತಹ ಒಂದು ಮಾಯೆಯ ಬಲೆಯಲ್ಲಿ ಸಿಕ್ಕಂತಹ ಸ್ವಾಭಾವಿಕವಾಗಿ ತನ್ನ ವಿಘ್ನವನ್ನ ತಾನಾಗಿಯೇ ಉಂಟು ಮಾಡ್ಕೊಳ್ತಾ ಹೋಗುತ್ತೆ. ಅದಕ್ಕಾಗಿ ನಿತ್ಯ ತಾಯಿಗೆ ಮೊದಲು ನಮಸ್ಕಾರ, ತಂದೆಗೆ ನಮಸ್ಕಾರ, ಆಮೇಲೆ ಗುರುವಿನ ಪ್ರಾರ್ಥನೆ ಬೇಕು. ಆ ಗುರುವಿನ ಪ್ರಾರ್ಥನೆ ಮಾಡಿದ ನಂತರವೇ ಆ ಒಂದು ವಿಘ್ನ ನಿವಾರಣೆಗೆ ನಮಗೆ ಯೋಗ ಬರ್ತಕ್ಕಂಥದ್ದು. ಆದ್ರೆ ಗುರುವೇ ವಿಘ್ನತ್ವದಲ್ಲಿ ಉಳ್ಕೊಂಡಾಗ, ಗುರುತತ್ವವೇ ನಮ್ಮಲ್ಲಿ ವಿಘ್ನಕ್ಕೆ ಉಳ್ಕೊಂಡಾಗ ಏನಾಗತ್ತೆ ಸಮಸ್ಯೆ? ಆ ಗುರುವಿನಲ್ಲಿ ಪ್ರಾರ್ಥನೆಯನ್ನೇ ಮಾಡ್ಲಿಕ್ಕೆ ವಿಘ್ನ ಉಂಟಾಗ್ತಾ ಇರತ್ತೆ. ಹಾಗಾಗಿ ಅಂತಹ ದೋಷ ನಿವಾರಣೆಗಾಗಿ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನ ನಿರಂತರ ಮಾಡ್ತಾ ಬರುವುದರಿಂದ ಅಂತಹ ಒಂದು ಪ್ರಬಲವಾದ ದೋಷದ ನಿವಾರಣೆ ಆಗತ್ತೆ. ಮನಸ್ಸಿನಿಂದ ಭಕ್ತಿಯಿಂದ ಮಾಡಿದಂತ ಪೂಜೆ ಫಲ ಕೊಡ್ತದೆ ಅಂದ್ರೆ ಮನಸ್ಸಿನಲ್ಲಿಯೇ ಮಾಡುವ ಪೂಜೆ ಅತ್ಯಂತ ಶ್ರೇಷ್ಠ ಎಂಬುದಾಗಿ ಶಂಕರಾಚಾರ್ಯರು ಹೇಳ್ತಾರೆ. ಅದಕ್ಕೆ ಮಾನಸ ಪೂಜೆ ಅತ್ಯಂತ ಮುಖ್ಯವಾಗಿ ಕೆಲಸ ಮಾಡುತ್ತೆ. ನಮ್ಮ ಮನಸ್ಸೇ ನಮ್ಮ ಜೀವನದ ಇಡೀ ನಮ್ಮ ಜೀವಿತಾವಧಿ ಹುಟ್ಟಿದಾಗಿನಿಂದ ಸಾಯುವಲ್ಲಿವರೆಗೂ ಕೂಡ ನಮ್ಮ ಮನಸ್ಸು ಹೇಗಿದೆ ಎನ್ನುವುದೇ ನಮ್ಮ ಆಯಸ್ಸಿನ ಪ್ರಮಾಣವನ್ನು ನಿರ್ಧಾರ ಮಾಡುವುದರ ಜೊತೆಗೆ ನಮ್ಮ ಜೀವನ ಸಾರ್ಥಕತೆಯನ್ನು ಹೇಳುತ್ತೆ. ನಮ್ಮ ಜೀವನದಲ್ಲಿ ಅದೆಷ್ಟು ಕ್ಷಣಗಳು ನಾವು ಸಂತೋಷವಾಗಿದೆಯೋ ಅದು ನಿಜವಾದ ನೆಮ್ಮದಿಯ ಜೀವನ, ಅದು ಮಾತ್ರ ಆಗಿರುತ್ತೆ. ಆದ್ದರಿಂದ ಜೀವಮಾನ ಪರ್ಯಂತ ಸಂತೋಷದ ಜೀವನವನ್ನು ಅನುಭವಿಸಲೇಬೇಕೆನ್ನುವ ಚಿಂತನೆಯೊಂದಿಗೆ ನಮ್ಮ ಋಷಿಮುನಿಗಳು ತಪಸ್ಸಿಗೆ ಮಾಡಿರುವಂತದ್ದು, ಅನುಭವದಿಂದ ಹೇಳಿರುವಂತದ್ದು. ಆದ್ದರಿಂದ ಶಾಸ್ತ್ರ ಪುರಾಣಾದಿಗಳನ್ನು ಬರೆದುಕೊಂಡು ಆ ಮೂಲಕವಾಗಿ ಏಹ ಪರ ಸುಖ ಚಿಂತನೆಯನ್ನ ಮಾಡಿರುವಂತದ್ದು. ಹಾಗಾಗಿ ಪ್ರತಿಯೊಂದು ಹಂತದಲ್ಲೂ ನಮ್ಮ ಶಾಸ್ತ್ರಗಳು ಉತ್ತಮವಾದ ಸುಖದ ಚಿಂತನೆಯನ್ನೇ ಮಾಡಿವೆ. ಆದ್ದರಿಂದ ಈ ಲೋಕದಲ್ಲೂ ಮತ್ತು ಸತ್ತ ಮೇಲೂ ಕೂಡ ಪುಣ್ಯಾಂಶವನ್ನು ಅನುಭವಿಸಬೇಕು, ಅರ್ಥಾತ್ ಸುಖವನ್ನು ಅನುಭವಿಸಬೇಕು ಎನ್ನುವ ಚಿಂತನೆಯ ಶಾಸ್ತ್ರಗಳು ನಿರಂತರವಾಗಿ ಹೇಳ್ಕೊಂಡು ಬಂದವು. ಆದ್ದರಿಂದಾಗಿ ಈ ಸಮಸ್ತ ಶಾಸ್ತ್ರ ಚಿಂತನೆಯ ಫಲವೇ ವಿಘ್ನ ನಿವಾರಣೆಗೆ ಬೇಕಾದಂತಹ ವಿಷಯ. ಆದ್ದರಿಂದಾಗಿ ಮುದ್ಗಲ ಪುರಾಣಾದಿಗಳಲ್ಲಿ ಉಲ್ಲೇಖವಾದಂತೆ ನಾಗಯಜ್ಞೋಪವೀತ ಗಣಪತಿ 8 ವರ್ಷದ ಬಾಲಕ ಆ ಒಂದು ಉಪನೀತನಾದ ವಟುವನ್ನ
ನಾವು ಮನಸ್ಸಿನ ಪರದೆಯ ಮೇಲೆ ತಂದುಕೊಂಡು ಕಣ್ಣು ಮುಚ್ಚಿದಾಗ ಆಂತರಿಕವಾದ ಮಹಾವಿಶ್ವ ಮೂಲಾಧಾರದ ಚಕ್ರದ ಅಧಿಪತಿಯಾದಂತಹ ಮಹಾಗಣಪತಿ ನಾಗಯಜ್ಞೋಪವೀತ ಗಣಪತಿ ಆಗಿರುವುದರಿಂದ ಆ ಎಲ್ಲ ಚಕ್ರಗಳಿಗೂ ಕೂಡ ಆ ನಾಗನೇ ಅಧಿಪತಿ ಆಗಿರುವುದರಿಂದ ಮೂಲಾಧಾರ ಮತ್ತು ಚಕ್ರಗಳ ಅಧಿಪತ್ಯವನ್ನ ಆ ಸಂಪೂರ್ಣವಾಗಿ ಸೆರೆ ಹಿಡಿದುಕೊಂಡಿರತಕ್ಕಂತಹ ಆ ಒಂದು ನಾಗಶಕ್ತಿ ವಿನಾಯಕನ ಮಾನಸ ಪೂಜೆ ಸಂಪೂರ್ಣವಾಗಿ ನಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿಡುವಂತಹ ಒಂದು ತರಬೇತಿಯನ್ನು ಕೊಡುತ್ತೆ. ಆ ತರಬೇತಿ ಏನ್ ಮಾಡುತ್ತೆ ಅಂದ್ರೆ ಸ್ಥಿತ ಪ್ರಜ್ಞಸ್ತದುಚ್ಯತೆ ಎನ್ನುವ ಭಗವದ್ಗೀತೆಯ ವಾಕ್ಯದಂತೆ ಆ ಒಂದು ಮನಸ್ಸು ಸ್ಥಿರತ್ವದ ಕಡೆಗೆ ಹೋಗುತ್ತೆ. ಆ ಸ್ಥಿರತ್ವವೇ ಅತಿ ಮುಖ್ಯವಾಗಿ ಜೀವನದಲ್ಲಿ ಬೇಕಾಗಿದ್ದು. ಸಂತೋಷ ನೆಮ್ಮದಿಯ ಸ್ಥಿರತ್ವವಾಗಿ ಉಳಿದುಕೊಳ್ಳಬೇಕು ಸಾಧನೆ ಜೀವನದಲ್ಲಿ ಆಗಬೇಕಾಗಿದೆ. ಇದು ಮೀನರಾಶಿಯವರಿಗೆ ಗುರುವೇ ಅಧಿಪತಿಯಾಗಿದ್ದರಿಂದ ಅತ್ಯಂತ ಸುಲಭ ಕೂಡ ಹೌದು. ಹಾಗಾಗಿ ಆ ಗುರುವಿನ ಅಧಿಪತ್ಯದ ರಾಶಿಯವರು ಗುರುವನ್ನ ಜಾಗೃತ ಮಾಡಿಕೊಂಡರೆ, ಧನಾತ್ಮಕವಾದ ಚಿಂತನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡರೆ, ಪ್ರತಿ ಹಂತದಲ್ಲೂ ಧನಾತ್ಮಕವಾದ ಚಿಂತನೆ ಇದ್ದಲ್ಲಿ ಧನಾತ್ಮಕವಾದಂತಹ ಭವಿಷ್ಯ ತಾನಾಗಿ ಸೃಷ್ಟಿಯಾಗತ್ತೆ. ಆದ್ದರಿಂದಾಗಿ ಆ ಧನಾತ್ಮಕ ಚಿಂತನೆಗೆ ಪ್ರತಿಬಂಧಕವಾಗುವ ಕೇತು ಛಾಯೆಯಿಂದ ದೂರ ಬರಲಿಕ್ಕಾಗಿ ಮಾನಸ ಪೂಜೆಯನ್ನು ಒಂದೇ ಸಮಯದಲ್ಲಿ ನಿರಂತರವಾಗಿ ಮಾಡ್ತಾ ಬನ್ನಿ. ಹೇಗೆ ಮಾಡಬೇಕು ಎನ್ನುವಂತಹ ಗೊಂದಲ ನಿಮಗಿದ್ರೆ ಖಂಡಿತ ಮಾನಸ ಪೂಜೆ ಎನ್ನುವಂತಹ ಒಂದು ವಾಟ್ಸಪ್ ಅನ್ನ ಮಾಡಿ ಆ ಮೂಲಕವಾಗಿ ನೀವು ಯಾವುದೇ ಹಣ ಕೊಡಬೇಕಾಗಿಲ್ಲ. ವಿಶ್ವದ ಒಂದು ಬಿಂದುವಾಗಿರುವ ನೀವು ಅತ್ಯಂತ ಸುಖ ನೆಮ್ಮದಿಯಿಂದ ಬದುಕಿದ್ರಿ ಅಂತಾದ್ರೆ ನಿಮ್ಮಂತ ಅನೇಕರು ಕೂಡ ಬದುಕಿದ್ರು ಅಂತಂದ್ರೆ ವಿಶ್ವವೇ ನೆಮ್ಮದಿಯಿಂದ ಇರುತ್ತೆ, ಶಾಂತವಾಗಿರುತ್ತೆ. ಶಾಂತಿಯುತವಾದ ವಿಶ್ವ ಶಾಂತಿಗಾಗಿ ನಮ್ಮ ಸಂಕಲ್ಪ. ಹಾಗಾಗಿ ಈ ಒಂದು ಮಾನಸ ಪೂಜೆಗಾಗಿ ನೀವೇನು ಹಣ ಕೊಡಬೇಕಾಗಿಲ್ಲ. ಅನೇಕರು ಅದನ್ನೇ ಚಿಂತನೆ ಮಾಡ್ತಾರೆ, ಎಷ್ಟು ದುಡ್ಡು ಕೊಡ್ಬೇಕಪ್ಪ ಇದಕ್ಕೆ ಅಂತ. ಖಂಡಿತ ಆತರ ಏನು ಚಿಂತನೆ ಮಾಡೋಗತ್ತೆ? ಖಂಡಿತ ಇಲ್ಲ. ವಿಶ್ವ ಶಾಂತಿಗಾಗಿ ನಮ್ಮ ಸಂಕಲ್ಪ, ಹಾಗೆ ನಿಮ್ಮ ಶಾಂತಿಯೇ ನಮ್ಮ ನೆಮ್ಮದಿ. ಆದ್ರಿಂದಾಗಿ ನಿಮ್ಮ ಜೀವನ ಸುಖಮಯವಾದಲ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ಎನ್ನುವ ರೀತಿಯಲ್ಲಿ ನೀವೆಲ್ಲರೂ ಸುಖಿಗಳಾಗಿದ್ದರೆ ಖಂಡಿತವಾಗಿಯೂ ನಾವು ಸುಖಿಗಳಾಗಿರ್ತೇವೆ. ಆದ್ರಿಂದಾಗಿ ಇದನ್ನ ವಿಡಿಯೋವನ್ನ ಅನೇಕರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಹೈಪ್ ಮಾಡೋದಕ್ಕೂ ಕೂಡ ಮರಿಬೇಡಿ. ಆದ್ರಿಂದಾಗಿ ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ಅನೇಕರ ಜೀವನ ಶಾಂತಿಯುತವಾಗಿ ಆಗಲಿ ಅಂತ ನೀವು ಕೂಡ ಆತ್ಮೀಯ ವಿಶಾಲ ಮನೋಭಾವದಿಂದ ಆ ಒಂದು ಭಾವನೆಯನ್ನ ಜಾಗೃತ ಮಾಡಿಕೊಂಡು ಶೇರ್ ಮಾಡ್ತೀರಾ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿಯಾಗಿ ಈ ಒಂದು ಮನಸ್ಸಿನ ಪ್ರಕ್ರಿಯೆಯು ಸಂಪೂರ್ಣವಾಗಿ ಶಾಂತಿಯುತವಾಗುವುದಕ್ಕೆ ಬುಧ ಕೂಡ ಕಾರಣನಾಗ್ತಾನೆ. ಹೃದಯ ಭಾಗ ಕರ್ಕಾಟಕ ರಾಶಿ, ಭಕ್ತಿಯ ಭಾವನೆ ಜಾಗೃತವಾಗುವ ಅನಾಹತ ಚಕ್ರ ಇರುವಂತಹ ರಾಶಿಯೇ ಕರ್ಕಾಟಕ ರಾಶಿ. ಇದಕ್ಕೆ ಜ್ಞಾನಕಾರಕನಾದ ಗುರು ಅಲ್ಲಿ ಬಂದು ಕುಳಿತಿದ್ದಾನೆ. ಆದ್ರಿಂದಾಗಿ ಈ ಒಂದು ಗುರುವಿನ ಒಂದು ಆ ಉಚ್ಚ ಸ್ತರದ ಫಲ ಬುಧನ ಜೊತೆಗೆ ಸೇರಿದಾಗ ಅನಾಹತ ಚಕ್ರ ಆಂಜನೇಯ ರಾಮ ಮತ್ತು ಸೀತೆಯನ್ನ ಹೃದಯ ಭಾಗವನ್ನು ತೋರಿಸ್ತಾನೆ. ತನ್ನ ಭಕ್ತಿ ಭಾವನೆಯಲ್ಲಿ ಅವರನ್ನ ಬಂಧಿಸಿಟ್ಟಿದ್ದೇನೆ ಅನ್ನುವುದಾಗಿ ತೋರಿಸ್ತಾನೆ. ಅಂದರೆ ಈ ಒಂದು ಮಹಾ ಸೂಕ್ಷ್ಮ ಶರೀರ ಏನಿದೆಯಲ್ಲ, ಮನಸ್ಸು, ಆತ್ಮ, ಜ್ಞಾನ ಇವೆಲ್ಲವೂ ಕೂಡ ಅನಾಹತ ಚಕ್ರದ ಸ್ಥಾನದಲ್ಲಿ ಬಂದು ಕುಳಿತಿದೆ. ಹಾಗಾಗಿಯೇ ಮೀನರಾಶಿಯವರು ಅಧ್ಯಾತ್ಮ ಚಿಂತನೆಯನ್ನ ಮಾಡ್ತಾ ಬಂದ್ರೆ ಹಿಂದಿನ ಜನ್ಮದ ಸಾಧನೆ ಫಲಗಳು ನಿಮಗೆ ಲಭ್ಯವಾಗುವುದರ ಜೊತೆಗೆ ಅತ್ಯುತ್ತಮವಾದಂತಹ ನೆಮ್ಮದಿಯ ಜೀವನವನ್ನು ನೀವು ಖಂಡಿತ ಪಡಿತೀರಾ. ಅದೆಷ್ಟೇ ಕಷ್ಟವಿದ್ರೂ ನೀಗಿಸುವ ಒಳ ಸಾಮರ್ಥ್ಯ ನಿಮ್ಮಲ್ಲಿ ಬೆಳೆದರೆ ಹೊರ ಸಾಮರ್ಥ್ಯ ಇನ್ನೂ ದ್ವಿಗುಣವಾಗಿ ನಂಬಿಕೆ, ದೃಢ ವಿಶ್ವಾಸಗಳು ಇನ್ನೂ ಬಲಯುತವಾಗಿ ಮಾಡ್ತಾ ನಿಮ್ಮ ಪರಿಶ್ರಮಕ್ಕೆ ಸಂಪೂರ್ಣವಾದ ಫಲ ಲಭ್ಯವಾಗಲಿಕ್ಕೆ ಈ ಒಂದು ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯ ಆರಾಧನೆಯ ಜೊತೆಗೆ ಗ್ರಹ ಸ್ಥಿತಿಯು ನಿಮಗೆ ಸಂಪೂರ್ಣ ಅನುಕೂಲ್ಯತೆಯನ್ನು ಉಂಟು ಮಾಡಿಕೊಡ್ತಾ ಇದೆ. ಆದ್ದರಿಂದಾಗಿ ಈ ಒಂದು ಮೀನರಾಶಿಯ ಅಧಿಪತಿಯಾದಂತಹ ಗುರುವು ವಿಶಿಷ್ಟವಾಗಿ ಈ ಒಂದು ದಕ್ಷಿಣಾಯನದಲ್ಲಿ ಗುರುವು ಪಂಚಮದಲ್ಲಿ ಬಂದಿರುವಂಥದ್ದು ಉತ್ತರ ಅಭಿವೃದ್ಧಿಗೆ ಕಾರಕವಾಗುವುದರ ಜೊತೆಗೆ ಸಂಪೂರ್ಣವಾಗಿ ಗುರುವು ಈ ಒಂದು ಪುಷ್ಯ ನಕ್ಷತ್ರ 2ನೇ ಪಾದದಲ್ಲಿ, ಚಂದ್ರ ಪುಷ್ಯ ನಕ್ಷತ್ರ 2ನೇ ಪಾದದಲ್ಲಿ ದಕ್ಷಿಣಾಯನ ಪ್ರಾರಂಭವಾಗುವ ಸಮಯದಲ್ಲಿ ಆ ಒಂದು 15ನೇ ತಾರೀಕಿನಂದು ಎರಡು ಗುರು ಮತ್ತು ಚಂದ್ರ ಪುಷ್ಯ ನಕ್ಷತ್ರದ ಏಕರೇಖತ್ವದಲ್ಲಿ ಇರುವಂತಹ ಮಹಾಯುಗ ಸೃಷ್ಟಿಯಾಗ್ತಾ ಇರುವುದರಿಂದಾಗಿ ಅತ್ಯಂತ ಉತ್ತಮವಾದ ಫಲ ಅನೇಕ ಜನ್ಮಗಳಿಗೊಮ್ಮೆ ಲಭ್ಯವಾಗುವಂತಹ ಮಹಾಯೋಗ. ಗುರುವಾರ ದಿವಸ ಪುಷ್ಯ ನಕ್ಷತ್ರ ಬಂದು ಗುರುಪುಷ್ಯ ಯೋಗ ಎಂಬುದು ಏನಾಗುತ್ತದೋ ಅದಕ್ಕಿಂತ 1000 ಪಟ್ಟು ಬಲವುಳ್ಳಂತಹ ಗುರುಪುಷ್ಯ ಯೋಗ. ಈ ಒಂದು ಗುರು ಮತ್ತು ಚಂದ್ರರು ಒಂದೇ ಉಚ್ಚ ರಾಶಿಯಲ್ಲಿರುವಂತಹ ಗುರು ಇದ್ದು ಅಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಚಂದ್ರ ಮತ್ತು ಗುರು ಈ ಒಂದು 15ನೇ ತಾರೀಕಿನಿಂದ ಪ್ರಾರಂಭವಾಗಿ ಚಂದ್ರನು ಈ ಆಷಾಢ ಮಾಸಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾನೆ. ಹಾಗಾಗಿ ನಿಮ್ಮ ಮನಸ್ಸು ಗಜಕೇಸರಿ ಯೋಗದತ್ತ
ಚಿಂತನೆ ಆಗ್ತಾ ಮನಸ್ಸು ಮತ್ತು ಗುರು ಆತ್ಮಕಾರಕನಾದ ರವಿಯಲ್ಲಿ ವಿಲೀನವಾಗ್ತಕ್ಕಂತಹ ಮಹಾ ಅಧ್ಯಾತ್ಮ ಯೋಗ ಅಲೌಕಿಕತೆಯೇ ಲೌಕಿಕತೆಗೆ ಅತ್ಯಂತ ಪ್ರಾಧಾನ್ಯ ಬಲವನ್ನು ನೀಡುತ್ತೆ. ಒಳಗಡೆ ಅಂತಸ್ತತ್ವವೇ ವ್ಯಕ್ತಿತ್ವವಾಗಿ, ಆ ವ್ಯಕ್ತಿತ್ವದಿಂದ ಮತ್ತು ನಿಮ್ಮ ಜ್ಞಾನದ ಒಂದು ಪ್ರಭಾವದಿಂದಲೇ ನೀವು ಅತ್ಯಂತ ದೊಡ್ಡ ವ್ಯಕ್ತಿಗಳಾಗ್ತಕ್ಕಂಥವರು. ಆದ್ರಿಂದ ನಿಮ್ಮ ಅಂತಸ್ತತ್ವ ಎನ್ನುವುದು ಜಾಗೃತವಾಗುವುದಕ್ಕಾಗಿ ಅಧ್ಯಾತ್ಮದ ಚಿಂತನೆ ಬೇಕಾಗಿದೆ. ನಿತ್ಯಾನುಷ್ಠಾನದ ಬಲದಿಂದಲೇ ನಿಮ್ಮ ವ್ಯಕ್ತಿತ್ವದ ವಿಕಸನವಾಗ್ತಕ್ಕಂಥದ್ದು. ಆ ಮೂಲಕವಾಗಿ ನಿಮ್ಮ ಬಾಹ್ಯ ಸ್ಥೂಲ ಶರೀರಕ್ಕೆ ಬಲ ಬರುವಂಥದ್ದು. ಮನಸ್ಸಿನಲ್ಲಿ ಅತ್ಯಂತ ಬೇಸರಗೊಂಡು ಕುಳಿತುಕೊಂಡಾಗ ಶರೀರವು ಕೂಡ ಕುಸಿದು ಹೋಗುತ್ತದೆ. ಅದೆಷ್ಟೋ ಜನ ಹೃದಯಾಘಾತದಿಂದ ಮಾನಸಿಕವಾದ ಶಾಕಿಂದ ಸಾಯೋರಿದ್ದಾರೆ. ಅದೇ ರೀತಿಯಾಗಿ ಮನಸ್ಸು ದುರ್ಬಲವಾದಾಗ ದೇಹ ರೋಗಕ್ಕೆ ತುತ್ತಾಗುತ್ತೆ. ಮನೋದೌರ್ಬಲ್ಯತೆ ಇಲ್ಲದವರನ್ನ ಆಪರೇಷನ್ ಮಾಡೋದಕ್ಕೆ ವೈದ್ಯರು ಮಾಡ್ತಾರೆ. ಮನೋದೌರ್ಬಲ್ಯತೆ ಇದ್ದವರಿಗೆ ಆಪರೇಷನ್ ಸಕ್ಸಸ್ ಆಗುತ್ತೋ ಇಲ್ವೋ ಅನ್ನುವಂತಹ ಆ ಒಂದು ಮಾತನ್ನ ವೈದ್ಯರು ಕೂಡ ಅವರ ಕೂಡ ಮನೋಬಲ ಉಡುಗಿ ಹೋಗುತ್ತೆ. ಹಾಗಾಗಿ ಅಂತಹ ಒಂದು ಮನೋಬಲವನ್ನು ಜಾಸ್ತಿ ಮಾಡಿಕೊಳ್ಳುವಂತಹ ಆ ಒಂದು ಕ್ರಿಯೆ ಅಧ್ಯಾತ್ಮ ಕ್ರಿಯೆ. ಆದ್ದರಿಂದಾಗಿ ಮನಸ್ಸು ಮತ್ತು ಬುದ್ಧಿಯನ್ನ ಕಣ್ಮುಚ್ಚಿ ಆಂತರಿಕ ಕಡೆಗೆ ನೋಡುವಂತೆ ಮಾಡಿ, ಪಂಚೇಂದ್ರಿಯಗಳಿಂದ ನೋಡ್ತಾ ಇರ್ತಕ್ಕಂತಹ ಮನೋಬುದ್ಧಿಗಳನ್ನ ನೇರವಾಗಿ ಆತ್ಮಚಿಂತನೆಯತ್ತ ನೀವು 1 ಗಂಟೆ ಆದರೂ ಕೊಟ್ರೆ ಖಂಡಿತವಾಗಿಯೂ ನಿಮ್ಮ ಅನೇಕ ಜನ್ಮದ ಯಾವ ಯೋಚನೆ ಇತ್ತು, ನಿರ್ಣಯಗಳಿದ್ದು ಅದು ಈ ಜನ್ಮದಲ್ಲಿ ಬಂದರೂ ಕೂಡ ಆಗಲಿಲ್ಲ ಅನ್ನೋದು ಆಗ್ಬಾರ್ದು. ಹಾಗಾಗಿ ಈ ಜನ್ಮದಲ್ಲಿ ಆದರೂ ಹಿಂದಿನ ಅನೇಕ ಜನ್ಮದ ಗುರಿಯನ್ನು ತಲುಪುವ ಆ ಒಂದು ಸಾಧನೆಯನ್ನು ಮಾಡುವ ಯೋಗ ನಿಮ್ಮದಾಗಲಿ. ಅದರಿಂದಾಗಿ ಅಂತಹ ಸಾಫಲ್ಯತೆ ಸಿಗುವುದಕ್ಕೆ ಈ ಒಂದು ಗ್ರಹ ಸ್ಥಿತಿ ಅತ್ಯಂತ ಕಾರಣವಾಗಿದೆ. ಗುರು ರವಿಯಲ್ಲಿ ಅಸ್ತನಾಗುವುದರಿಂದ ನಮ್ಮ ಜ್ಞಾನ ಕೂಡ ಆ ಒಂದು ಆತ್ಮನಲ್ಲಿ ಲೀನವಾಗತ್ತೆ. ಹಾಗಾಗಿ ಇಲ್ಲಿ ಗುರು ಪೂರ್ಣಿಮೆ ಅತ್ಯಂತ ಅರ್ಥವನ್ನು ಗ್ರಹಿಸುತ್ತೆ. ಹಾಗಾಗಿ ಆ ಪರಮಾತ್ಮ ಶಕ್ತಿಯಲ್ಲಿ ಸರ್ವರೂ ವಿಲೀನವಾಗ್ತಾರೆ. ಅದೇ ಪರಿಪೂರ್ಣ ಜ್ಞಾನ. ಆದ್ದರಿಂದಾಗಿ ಇನ್ನು ದ್ವಿತೀಯದ ಅಧಿಪತಿ ಕುಜ ಚತುರ್ಥದಲ್ಲಿರುವಂಥದ್ದು ಹಣಕಾಸಿನ ನೆರವು ಇತ್ಯಾದಿಗಳು, ಮನೆ ಕಟ್ಟುವ ವಿಚಾರ, ಬಂಗಾರಾದಿಗಳಲ್ಲಿ ಅತ್ಯಂತ ಉತ್ತಮವಾದ ಯೋಗಗಳು ಈಗ ಕಂಡು ಬರತಕ್ಕಂತಹ ಒಂದು ಆಷಾಢ ಮಾಸ ಇದಾಗಿದೆ. ಹಾಗೆ ಕುಟುಂಬದವರ ಸಹಕಾರ, ಸಹೋದರ ಆದರೂ ಕೂಡ ಸಪ್ತಮದಲ್ಲಿ ಶುಕ್ರ ಇರುವುದರಿಂದ ಗಂಡ ಹೆಂಡತಿಯ ಮಧ್ಯೆ, ನಿಮ್ಮ ಅಣ್ಣ ತಮ್ಮ ತಂಗಿ ಇತ್ಯಾದಿಗಳ ಮಧ್ಯೆ ಎಳೆದುಕೊಂಡು ಬಂದು ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಬೇಡಿ. ಶುಕ್ರ ನೀಚ ಇದ್ದಾನೆ. ಆದ್ರಿಂದಾಗಿ ಅವರ ವಿಷಯಗಳನ್ನ ಬಿಟ್ಟು ನಿಮ್ಮ ಜೀವನವನ್ನು ಮಾಡ್ತಾ ಬನ್ನಿ. ಮತ್ತು ಸಂಗಾತಿಗಳಲ್ಲಿ ವಿರಸ ಇತ್ಯಾದಿಗಳು ಉಂಟಾಗ್ಬೋದು ಅಥವಾ ಅತಿಯಾದ ಖರ್ಚಾಗುವಂತ ಯೋಗ ಶುಕ್ರನಿಂದ ಇರುವುದರಿಂದ ಇದರ ಬಗ್ಗೆ ಹೆಚ್ಚಿನ ಲಕ್ಷ್ಯ ವಹಿಸಿ. ಶುಕ್ರ ನೀಚನಾಗಿ ಆ ಒಂದು ಅವಸ್ಥೆಯಲ್ಲಿ ಸಪ್ತಮದಲ್ಲಿ ಇರುವುದರಿಂದಾಗಿ ಹೆಂಡತಿಗಾಗಿ, ಸಂಗಾತಿಗಾಗಿ ಅಥವಾ ಪ್ರೇಮಿಗಳಿಗಾಗಿ ಖರ್ಚು ಮಾಡುವಂಥದ್ದನ್ನ ಮಾಡಬೇಡಿ. ಅದರ ಮೂಲಕವಾಗಿ ನಿಮಗೆ ಅತ್ಯಂತ ಈ ಒಂದು ಶುಕ್ರನ ದೋಷಗಳು ಅಂಟಿಕೊಳ್ಳಬಹುದು. ಆದ್ದರಿಂದಾಗಿ ಲಕ್ಷ್ಮೀನಾರಾಯಣನ ಆರಾಧನೆ ಮಾಡುವ ಮೂಲಕವಾಗಿ ಮತ್ತು ಈ ಬುಧ ವಿಷ್ಣು ತತ್ವ, ಆಂಜನೇಯನ ಆರಾಧನೆ, ವಿಷ್ಣು ಸಹಸ್ರನಾಮಗಳ ಪಠನೆ ಇತ್ಯಾದಿಗಳನ್ನು ಮಾಡುವ ಮೂಲಕವಾಗಿ ಆಂತರಿಕವಾದ ಜ್ಞಾನಕ್ಕೆ ಹೆಚ್ಚು ಒತ್ತು ಕೊಟ್ಟಾಗ ಈ ಶುಕ್ರ ದೋಷ ನಿವಾರಣೆ ಆಗತ್ತೆ. ಆದ್ದರಿಂದಾಗಿ ಆಷಾಢ ಶುಕ್ರವಾರ ಆ ಲಕ್ಷ್ಮೀ ಆರಾಧನೆಯನ್ನು ಮಾಡುವ ಮೂಲಕ ಶುಕ್ರನ ನೀಚತ್ವದ ದೋಷ ನಿವಾರಣೆ ಮಾಡ್ಕೋದಕ್ಕೋಸ್ಕರನೇ ಆಷಾಢ ಮಾಸದ ಶುಕ್ರವಾರ ಅತಿ ಶ್ರೇಷ್ಠ ಅಂತ ಹೇಳಿರುವಂಥದ್ದು. ಆದ್ದರಿಂದಾಗಿ ಶುಕ್ರನ ಈ ನೀಚತ್ವದ ದೋಷ ನಿವಾರಣೆಗಾಗಿ ಲಕ್ಷ್ಮೀ ಪೂಜಾ ಆರಾಧನೆಗಳನ್ನ ಖಂಡಿತವಾಗಿ ಭಕ್ತಿಯುಕ್ತವಾಗಿ ಮಾಡಿ ಈ ಶುಕ್ರದ ನೀಚತ್ವದನ್ನ ನಿವಾರಣೆ ಮಾಡಿಕೊಳ್ಳಿ. ಹೆಂಡತಿ ಅಥವಾ ಗಂಡನ ಜಾತಕದ ಪರಸ್ಪರ ಮೇಲನದಿಂದ ಉಂಟಾಗುವ ಯಾವ ಗ್ರಹ ದೋಷಗಳಿದ್ದರೆ ಅದನ್ನು ಕೂಡ ನಿವಾರಣೆ ಮಾಡಲಿಕ್ಕೆ ಲಕ್ಷ್ಮೀನಾರಾಯಣನ ಆರಾಧನೆಯನ್ನು ಮಾಡಿ ಅನ್ಯೋನ್ಯ ಹೊಂದಿ. ಮತ್ತೆ ಇಲ್ಲಿ ಈಗಾಗಲೇ ಹೇಳಿದಂತೆ ಪಂಚಮದ ಸ್ಥಿತಿ ಅತ್ಯುತ್ತಮವಾಗಿದ್ದು, ಪಂಚಮದ ಸಮಸ್ತ ವಿಧ ಫಲ ಯಾವ ರೀತಿಯಾಗಿದೆ ಅಂತಂದ್ರೆ ಶತ್ರು ನಿವಾರಣೆಯ ಫಲ ರವಿಯಿಂದಲೂ ಅತ್ಯಂತ ಉತ್ತಮವಾಗಿರ್ತಕ್ಕಂಥದ್ದು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಾದಿ ಎನ್ನುವಂತಹ ಆಂತರಿಕ ಶತ್ರುಗಳ ನಿವಾರಣೆಗೂ ಕೂಡ ಅಧ್ಯಾತ್ಮ ಯೋಗ ನಿಮಗೆ ಸಹಾಯ ಮಾಡುವುದರ ಜೊತೆಗೆ ಬಾಹ್ಯ ಇರತಕ್ಕಂತಹ ಶತ್ರುಗಳ ನಿವಾರಣೆ ಕೂಡ ಈ ರವಿಗ್ರಹದಿಂದ ಉಂಟಾಗುವುದು ನಿಮ್ಮ ಪಿತೃವರ್ಗದ ಆಶೀರ್ವಾದದ ಬಲದ ಮೇಲೆ. ಗುರುವಿನ ಅನುಗ್ರಹವೂ ಕೂಡ ತಂದೆಯ ಮೂಲಕ ಸಿಗುವ ಹಾಗೆ ರವಿಯಿಂದ ಗುರುವ ಹಸ್ತನಾಗಿರುವುದರಿಂದ ತಂದೆ ತಾಯಿಯನ್ನ ಪೂಜಿಸಿ, ಅದು ವಿಶೇಷವಾಗಿ ಗುರು ಪೂರ್ಣಿಮೆಯಲ್ಲಿ ತಾಯಿ ತಂದೆಯನ್ನ ಅವರಿಗೆ ನಮಸ್ಕಾರ ಮಾಡಿ ನಿಮ್ಮ ಅಹಂಕಾರವನ್ನ ಸಂಪೂರ್ಣ ಸಮರ್ಪಣೆ ಮಾಡಿಬಿಡಿ. ಜನ್ಮ ಕೊಟ್ಟ ತಾಯಿ ತಂದೆಗಳ ಋಣ ತೀರಿಸಲಾಗದೇ ಇರುವುದರಿಂದಾಗಿ ಅದು ಏನೇ ದಾನ ಕೊಟ್ಟರು ಅಲ್ಲಿ ಪರಿಹಾರ, ಋಣ ಇತ್ಯಾದಿಗಳು ಆಗೋದಿಲ್ಲ. ಯಾಕೆಂದ್ರೆ ಯಾವುದೇ ದಾನ ಮಾಡೋದಿದ್ರು ಕೂಡ ತಾಯಿ ತಂದೆ ಕೊಟ್ಟ ದೇಹದಿಂದಲೇ ಕೊಡಬೇಕಾಗ್ತದೆ. ಆದ್ದರಿಂದ ಋಣ ತೀರಿಸಲು ಸಾಧ್ಯವಿಲ್ಲದೆ ಇರುವುದರಿಂದಾಗಿ ಅವರ ಮೇಲೆ ಭಕ್ತಿ ಭಾವದಿಂದ ವಸ್ತ್ರಾದಿಗಳನ್ನ ಒಂದು ಭಕ್ತಿಯ ಮಾಧ್ಯಮವಾಗಿ ನೀಡಿ
ಅವರನ್ನ ಸಂತುಷ್ಟಿಗೊಳಿಸಿ ವಸ್ತ್ರಾದಿಗಳ ಆ ಒಂದು ಕೊಡುಗೆಯಿಂದ ಅವರನ್ನ ಪೂಜಿಸುವ ಮೂಲಕ ಆಗ ಈ ಗುರುತತ್ವ ಜಾಗೃತವಾಗಿ, ರವಿತತ್ವ ಜಾಗೃತವಾಗಿ ಸಮಸ್ತ ವಿಧವಾದ ಶುಭ ಫಲಗಳು ನಿಮ್ಮ ಜೀವನದಲ್ಲಿ ಉಂಟಾಗುತ್ತೆ. ಅಂತಹ ಒಂದು ಶುಕ್ರನ ಸಪ್ತಮತ್ವ ಎನ್ನುವಂಥದ್ದು ನೀಚತ್ವ ಇರುವುದರಿಂದಾಗಿ ಬಹಳ ಎಚ್ಚರಿಕೆ ಹಣಕಾಸಿನ ವಿಚಾರದಲ್ಲಿ ಮತ್ತು ಸ್ತ್ರೀಯರ ವಿಚಾರದಲ್ಲಿ ಬಹಳ ಎಚ್ಚರಿಕೆ ಬೇಕಾಗತ್ತೆ. ಸ್ತ್ರೀಯರಿಗೂ ಕೂಡ ಸ್ತ್ರೀಯರ ವಿಚಾರದಲ್ಲಿ ಎಚ್ಚರಿಕೆ ಬೇಕಾಗತ್ತೆ ಅನ್ನೋದು ನಮ್ಮ ಮಾತಿನ ಅರ್ಥ. ಯಾಕೆಂದ್ರೆ ಶುಕ್ರ ಸ್ತ್ರೀ ಕಾರಕನು ಕೂಡ ಆಗ್ತಾನೆ. ನಿಮಗೆ ಈ ಮೋಸ ಮಾಡುವಂತಹ ಚಿಂತನೆ ಇದ್ದಂಥವ್ರು ಕೆಲವರು ಈ ರೀತಿಯಾಗಿ ಚಿಂತಿಸುವಂತಹ ಸಾಧ್ಯತೆಗಳು ಇರ್ತದೆ ಎನ್ನುವುದನ್ನ ಗಮನಿಸಿಕೊಳ್ಳಿ. ಹಾಗೆಯೇ ಮೀನರಾಶಿಯವರು ಈ ಅಷ್ಟಮದ ಯಾವ ಶುಕ್ರ ಇಲ್ಲಿ ಸಪ್ತಮದಲ್ಲಿ ಪ್ರವೇಶ ಆಗಿದ್ದಾನೆ, ಕೆಲವರಿಗೆ ಜಾತಕವನ್ನ ಪರಿಶೀಲನೆ ಮಾಡಿಕೊಳ್ಳಿ. ಜಲಕಂಟಕಾದಿಗಳು ಇದ್ದರೆ ಸ್ವಲ್ಪ ಕಷ್ಟ ಆಗ್ಬೋದು, ಸ್ವಲ್ಪ ಚಿಂತನೆ ಮಾಡಿಕೊಂಡು ಅದರಿಂದ ಪಾರಾಗುವ ಮಾರ್ಗವನ್ನು ಹುಡುಕಿಕೊಳ್ಳಿ. ಹಾಗೆ ಇನ್ನು ಭಾಗ್ಯದ ಅಧಿಪತಿ ಕುಜ ಚತುರ್ಥದಲ್ಲಿರುವುದರಿಂದ ಕುಲದೇವತಾ ಆರಾಧನೆ ಫಲದಿಂದ ಮನೆ ಕಟ್ಟುವ ಯೋಗ, ಭೂಯೋಗ, ಬಂಗಾರ ಯೋಗ ಇತ್ಯಾದಿಗಳೆಲ್ಲವೂ ಲಭ್ಯವಾಗುವಂತಹ ಯೋಗ ಇದೆ. ಅದು ನಿಮ್ಮದಾಗಲಿ. ಹಾಗೆಯೇ ಇನ್ನು ದಶಮದ ಅಧಿಪತಿ ಗುರು ಪಂಚಮದಲ್ಲಿ ಇರುವುದರಿಂದಾಗಿ ಇನ್ನು ನಿಮ್ಮ ಕೆಲಸದಲ್ಲಿ ಕಲಿಯುವುದು ತುಂಬಾ ಇದೆ ಅಂತ ಅರ್ಥ. ಉತ್ತಮವಾದ ಉದ್ಯೋಗದಲ್ಲಿ ಬಡ್ತಿ ಇತ್ಯಾದಿಗಳು ಲಭ್ಯವಾಗುವ ಮಹಾಯೋಗಗಳು ಕೂಡ ಇದೆ. ಆದ್ರೆ ಈ ಸ್ಥಾನಕ್ಕೆ ರಾಹುವಿನ ಒಂದು ಛಾಯೆ ಇದೆ ನೋಡಿ. ಆದ್ರಿಂದಾಗಿ ನಿಮ್ಮ ಉದ್ಯೋಗ ಸ್ಥಾನದಲ್ಲಿ ತುಂಬಾ ಕಿರಿಕಿರಿ ಆಗ್ಬಹುದು. ಅದಕ್ಕಾಗಿ ನಾಗಶಕ್ತಿ ವಿನಾಯಕನ ಮಾನಸ ಪೂಜಾರಾಧನೆ ಮಾಡುವುದರಿಂದ ಅದು ನಿರ್ಮೂಲನೆ ಕೂಡ ಆಗತ್ತೆ. ಹಾಗೆ ಆ ದೃಢವಾದ ಭಕ್ತಿ ವಿಶ್ವಾಸಗಳು ನಿಮ್ಮದಾಗಿರುತ್ತೆ, ಅದಕ್ಕೆ ತಕ್ಕ ಫಲ ಕೂಡ ಸಿಗತ್ತೆ. ಅದೇ ರೀತಿಯಾಗಿ ಈ ಒಂದು ಮೀನರಾಶಿಯಿಂದ ದಶಮದ ಅಧಿಪತಿಯಾದಂತಹ ಕೆಲಸದ ಜಾಗದಲ್ಲಿ ತುಂಬಾ ಕಲಿಯುವಂಥದ್ದು ಇರುತ್ತದೆ. ನಿಮ್ಮ ಕಲಿತ ವಿದ್ಯೆಯಿಂದ ಕೆಲಸ ಮಾಡೋದು ಕೂಡ ಇರುತ್ತೆ. ಅವೆರಡೂ ಕೂಡ ಲಭ್ಯವಾಗಲಿ, ಉತ್ತಮವಾಗಲಿ. ಇನ್ನು ಏಕಾದಶಿ ಅಧಿಪತಿ ಅಂತ ಶನೇಶ್ವರ ರಾಶಿಯಲ್ಲಿ ಇರುವುದು ನಿಮ್ಮ ಪುಣ್ಯ. ಏಕಾದಶಿಯಲ್ಲಿ ಪೂರ್ಣಿಮೆ ಉತ್ತರಾಷಾಢ ನಕ್ಷತ್ರದ ಆಗ್ತಾ ಇರುವಂತದ್ದು ನಿಮ್ಮ ಗಜಕೇಸರಿ ಯೋಗಕ್ಕೆ ಮಹಾಯೋಗವನ್ನ ನೀಡ್ತಾ ಇರ್ತಕ್ಕಂಥದ್ದು. ಮನೋಬಲ ಮತ್ತು ದೈವ ಬಲವನ್ನ ಸೇರಿಸಿ ಉತ್ತಮವಾದ ಏಕಾದಶಿದ ಫಲವನ್ನ ನಿಮಗೆ ಖಂಡಿತವಾಗಿಯೂ ಈ ಒಂದು ಆಷಾಢ ಮಾಸ ನೀಡುತ್ತೆ. ಹಾಗೆ ರಾಹು ವ್ಯಯದಲ್ಲಿರುವುದರಿಂದಾಗಿ ರಾಹುವಿನ ದೋಷಗಳು ಅಷ್ಟೊಂದು ಪ್ರಭಾವಿತವಾಗಿಲ್ಲದೆ ಇರುವುದರಿಂದಾಗಿ, ಹೆಚ್ಚು ಕೇತುವಿನ ದೋಷವೇ ನಿಮಗೆ ಪ್ರಭಾವ ಬೀರ್ತಾ ಇರುವುದರಿಂದಾಗಿ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮಾಡುವ ಮೂಲಕ ಅವೆಲ್ಲ ಫಲಗಳು ನಿಮಗೆ ಲಭ್ಯವಾಗಲಿ ಆಶಿಸ್ತೇವೆ.